ದಿನಗಳಿಂದ ದಸರಾ ಉದ್ಘಾಟಕರ ವಿಷಯದಲ್ಲಿ ಹಲವು ಗೊಂದಲಗಳು ಹಾಗೂ ಹೇಳಿಕೆಗಳು ಈ ರಾಜ್ಯದಲ್ಲಿ ಹರಿದಾಡ್ತಾ ಇದೆ. ಅದರಲ್ಲಿ ಹೆಚ್ಚು ರಾಜಕೀಯವಾಗಿ ದೂಷಣೆಗಳು ಬರ್ತಾ ಇದೆ ಅನ್ನಿಸ್ತದೆ. ಯಾಕೆಂದರೆ ಒಬ್ಬ ಸಾಹಿತಿ ಇದನ್ನ ಉದ್ಘಾಟನೆ ಮಾಡ್ತಾರೆ ಅಂದರೆ ಅದು ಹೆಮ್ಮೆ ವಿಷಯ. ಆದರೆ ಯಾವುದೋ ಹಿಂದೆ ಯಾವುದೋ ಸನ್ನಿವೇಶದಲ್ಲಿ ಹೇಳಿದಂಥ ಹೇಳಿಕೆಯನ್ನು ಮುಂದಿಟ್ಕೊಂಡು ಅವರು ಕನ್ನಡ ವಿರೋಧಿ ಅಥವಾ ಹಿಂದೂ ವಿರೋಧಿ ಅನ್ನೋಂಥ ಅಭಿಪ್ರಾಯ ತಪ್ಪು ಅನ್ನಿಸ್ತದೆ. ಅದಕ್ಕೆ ಈಗಾಗಲೇ ನ್ಯಾಯಾಲಯ ಕೂಡ ಅದಕ್ಕೆ ತೀರ್ಪು ನೀಡಿದೆ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ದಸರಾ ಉದ್ಘಾಟನೆ ಮಾಡೋದಕ್ಕೆ ಹಸಿರು ನಿಶಾನೆ ಈಗಾಗಲೇ ಸಿಕ್ಕಿದೆ. ಈಗ ಅವರು ಉದ್ಘಾಟನೆ ಮಾಡಿ ಈ ನಾಡಿಗೆ ಶುಭ ಕೋರೋದು ಬಾನು ಮುಷ್ತಾಕ್ ಅವರ ಕರ್ತವ್ಯ ಆಗಿದೆ. ಆದರೆ ಇಲ್ಲಿ ಪ್ರತಾಪ್ ಸಿಂಹ ಅವರು ಹೇಳಿಕೆ ನೀಡ್ತಾ ಇರೋದು ನನಗನ್ನಿಸ್ತದೆ ಇದು ರಾಜಕೀಯವಾಗಿ ಮೈಸೂರು ಭಾಗದಲ್ಲಿ ಅಸ್ತಿತ್ವ ಉಳಿಸ್ಕೋಬೇಕು ಅನ್ನೋಂಥ ವಿಷಯದಲ್ಲಿ ಹೆಚ್ಚು ಪ್ರಚಾರದಲ್ಲಿ ಇರಬೇಕು ಅನ್ನೋಂಥ ಆ ನಿಟ್ಟಲ್ಲಿ ಮಾಡ್ತಾ ಇದ್ದಾರೇನೋ ಅನ್ನಿಸ್ತದೆ. ಆದರೆ ಇದನ್ನು ಹೆಚ್ಚು ರಾಜಕೀಯಕರಣ ಮಾಡೋದು ಸರಿಯಲ್ಲ. ದಸರಾ ನಮ್ಮ ನಾಡ ಹಬ್ಬ. ದಸರಾ ಯಶಸ್ವಿಯಾಗಿ ನಡಿಬೇಕು. ಉದ್ಘಾಟನೆ ಮಾಡಿದ ತಕ್ಷಣ ಅಥವಾ ಉದ್ಘಾಟಕರು ಏನೋ ಒಂದು ಹಿಂದೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಹೇಳಿಕೆ ನೀಡಿದ ತಕ್ಷಣ ಅವ್ರನ್ನ ತೀವ್ರವಾಗಿ ವಿರೋಧ ಮಾಡೋದು ತಪ್ಪು ಅನ್ನಿಸ್ತದೆ.